ಗಂಗಾವತಿ ತಾಲೂಕಿನ ದೇವಘಟ್ಟದ ತುಂಗಭದ್ರಾ ನದಿ ಪಾತ್ರದಲ್ಲಿ ಮೊಸಳೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುತ್ತಿರುವುದರಿಂದ ಜನರು ಭಯಭೀತರಾಗಿದ್ದಾರೆ ಎಂದು ಕರ್ನಾಟಕ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವ ಆರ್.ಬಿ. ಪಾಟೀಲರು ಸುದ್ದಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯವರು ತುಂಗಭದ್ರಾ ನದಿ ಪಾತ್ರದಲ್ಲಿ ಮೊಸಳೆಗಳು ಇವೆ ಎಂಬ ಎಚ್ಚರಿಕೆಯ ನಾಮಫಲಕ ಹಾಕಬೇಕು, ಇಲ್ಲದಿದ್ದರೆ ಮೊಸಳೆಗಳನ್ನು ಹಿಡಿದು ಬೇರೆಡೆ ಸ್ಥಳಾಂತರಿಸಬೇಕು. ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ಳದಿದ್ದರೆ ಸಾರ್ವಜನಿಕರ ಸಹಯೋಗದೊಂದಿಗೆ ಅರಣ್ಯ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಆರ್.ಬಿ. ಪಾಟೀಲರು ಎಚ್ಚರಿಕೆ ನೀಡಿದರು. ಗಂಗಾವತಿ ನಗರದ ಆನೆಗುಂದು ರಸ್ತೆಯಲ್ಲಿರುವ ದೇವಘಾಟ್ ಒಂದು ಪವಿತ್ರ ಸ್ಥಳವಾಗಿದ್ದು, ಅಲ್ಲಿ ಒಂದು ಶಿವಲಿಂಗ ಇದ್ದು ಅಲ್ಲಿ ಅನೇಕ ಎಲ್ಲ ಜಿಲ್ಲೆಗಳಿಂದ ಜನರು ಬಂದು ಅಲ್ಲಿ ದರ್ಶನವನ್ನು ಮಾಡಿಕೊಳ್ಳಲು, ಪೂಜೆ ಮತ್ತು ಹರಕೆಗಳನ್ನು ಈಡೇರಿಸಲು ಆ ದೇವಘಾಟ್ ಪ್ರದೇಶಕ್ಕೆ ಹೋಗ್ತಾರೆ. ಅಲ್ಲಿ ಮುಖ್ಯವಾಗಿ ಏನಂದ್ರೆ, ಮೊನ್ನೆ ನಮ್ಮ ಪತ್ರಕರ್ತರಾದ ಮಾನ್ಯ ದಶರಥ್ ಸಾಹೇಬರು ಹಾಗೂ ನಮ್ಮ ವಸಂತ್ ಕುಮಾರ್ ಸಾಹೇಬರು ಇವರೆಲ್ಲರೂ ಆ ದೇವಘಾಟಿನಲ್ಲಿ ಮೊಸಳೆ ದೇವಘಾಟ್ ಒಂದು ನಾಲೆಯಿಂದ ಹೊರಗಡೆ ಬಂದು ಕಾಯ್ತಾ ಇದೆ. ಅಲ್ಲಿ ಭಕ್ತಾದಿಗಳು, ಆಮೇಲೆ ಯುವಕರು, ಈಜು ಕಲಿಯಲು ಶಾಲಾ ಮಕ್ಕಳು ಅಲ್ಲಿ ಹೋಗ್ತಾ ಇರ್ತಾರೆ. ಇದರಿಂದ ತುಂಬಾ ಒಂದು ಪ್ರಾಣಕ್ಕೆ ಅಪಾಯವಾಗುವಂತ ದುಸ್ಥಿತಿ ಇಲ್ಲಾಗಿದೆ. ಅದಕ್ಕಾಗಿ ಮಾನ್ಯ DFO ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಆಗಲಿ ಅಥವಾ ತಾಲೂಕ್ ಫಾರೆಸ್ಟ್ ಆಫೀಸರ್ ಆಗಲಿ, ಅರಣ್ಯ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಆ ಮೊಸಳೆಯನ್ನು ಸುರಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಮಾಡಿ ಮತ್ತು ಬೇರೆ ಕಡೆ ಸ್ಥಳಾಂತರಿಸಿ ಅಲ್ಲಿ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ, ಯುವಕರಿಗೆ, ಬೆಳಗ್ಗೆ ಮುಂಜಾನೆ ವಾಕಿಂಗ್ ಹೋಗುವಂತ ಹಿರಿಯ ನಾಗರಿಕರಿಗೆ ಯಾವುದೇ ರೀತಿ ತೊಂದರೆ ಆಗಲಾರದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಮೊಸಳೆಯ ಒಂದು ವಿರುದ್ಧ ಕ್ರಮ ತಗೊಂಡು ಅದನ್ನು ಸ್ಥಳಾಂತರ ಮಾಡಿ ನಾಗರಿಕರು ಸುರಕ್ಷಿತವಾಗಿ ನೆಮ್ಮದಿಯಿಂದ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿಕೊಂಡು, ನದಿ ಸ್ನಾನ ಮಾಡಿಕೊಂಡು ಮತ್ತು ವಾಕಿಂಗ್ ಹೋಗುವಂತೆ ಹಿರಿಯರಿಗೆ ಒಂದು ಅವಕಾಶ ಮಾಡಿಕೊಡಬೇಕಾಗಿ ಅರಣ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಮೂಲಕ ಈ ಪಬ್ಲಿಕ್ ಪವರ್ ಹೋರಾಟದಿಂದ ಒತ್ತಾಯ ಮಾಡುತ್ತೇವೆ. ಇನ್ನು ಮುಂದೆ ಏನಾದರೂ ಅರಣ್ಯ ಅಧಿಕಾರಿಗಳು ಇದರ ಬಗ್ಗೆ ಅಸಡ್ಡೆ ಮಾಡಿದರೆ ನಿಮ್ಮ ವಿರುದ್ಧ ನಾವು ಧರಣಿ ಮಾಡುತ್ತೇವೆ ಎಂಬ ಎಚ್ಚರಿಕೆಯನ್ನು ನೀಡುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.